ನೋಡಿ ಈ ಮೆಜರ್ಮೆಂಟಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ರೀತಿ ಜಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ನೀರು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ಬಿಸಿ ಆಗಿದೆ ಅಂದಮೇಲೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಜಾಸ್ತಿ ತಣ್ಣಗೂ ಇರಬಾರ್ದು, ಜಾಸ್ತಿ ಬಿಸಿನೂ ಇರಬಾರ್ದು ಫ್ರೆಂಡ್ಸ್. ಆ ರೀತಿ ಇರುವಂತಹ ನೀರಿನಲ್ಲಿ ನೀವು ಈ ರೀತಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಆದರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ ಫ್ರೆಂಡ್ಸ್. ತಣ್ಣಗಿತ್ತು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಅದು ಹಿಟ್ಟು ನಾವು ಕಲಿಸ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಲೈಟಾಗಿ ಉಗುರು ಬೆಚ್ಚಗೆ ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಈ ರೀತಿ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಿ. ಈ ರೀತಿ ತಿರುಗಿಸೋದ್ರಿಂದ ತಳ ಹತ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ತಳ ಹಿಡಿಯೋದಿಲ್ಲ ಫ್ರೆಂಡ್ಸ್. ನೋಡಿ ಯಾವ ಥರ ಉಕ್ಕು ಬರ್ತಾ ಇದೆ. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ರೀತಿ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್ ಚೆನ್ನಾಗಿದು ಬೆಂದಿದೆ. ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ ಸ್ಟವ್ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುವಾಗಲೇ ಈ ರೀತಿ ಚೆನ್ನಾಗಿ ತಿರ್ಸ್ಕೋಬೇಕು ಫ್ರೆಂಡ್ಸ್. ನೋಡಿ ರಾಗಿ ಮುದ್ದೆ ತೋಳಿಗೆ ಶಕ್ತಿ, ದೇಹಕ್ಕೆ ತಂಪು ಫ್ರೆಂಡ್ಸ್. ನೋಡಿ ಸಾಕಿದಕ್ಕೆ ಹಿಟ್ಟು. ಇದನ್ನು ನೀಟಾಗಿ ಚೆನ್ನಾಗಿ ಈ ರೀತಿ ತಿರುಗಿಸಿ ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು. ಫ್ರೆಂಡ್ಸ್ ಇದು ಕಟ್ಟಾಯಿತು ಮುದ್ದೆ, ನೋಡ್ತಾ ಇರ್ಬೋದು. ನೋಡಿ ಕಟ್ಟಾಗೋಯ್ತಿದ್ದು, ಅದಕ್ಕೆ ಇದು ತಗೊಂಡೆ. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಕೆಲವರು ಗಂಡು ಮಕ್ಕಳು ಮುದ್ದೆಯಲ್ಲಿ ಗಂಡು ಸಿಕ್ತು ಅಂದರೆ ಅಂದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ ಕೆಲವರಿಗೆ. ನೀಟಾಗಿ ನಾವೇನು ಮಾಡಿದ್ರೂ ಅದು ನೀಟಾಗಿ ಮಾಡಬೇಕು ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಏನೋ ರೇರ್, ಅವರು ನಾನ್ ವೆಜ್ಜು ಇರೋ ಟೈಮಲ್ಲಿ ಅಷ್ಟೇ ಅವ್ರು ಮುದ್ದೆ ಕೇಳೋದು. ಸ್ವಲ್ಪ ಗಟ್ಟಿ ಆಗಿದೆ, ನೀವು ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರು ಸ್ವಲ್ಪ ಹಿಟ್ಟನ್ನು ಕಮ್ಮಿ ಮಾಡ್ಕೊಳ್ಳಿ. ನೀವು ಈ ರೀತಿ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಈ ಮುದ್ದೆ ತಟ್ಟೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಒಂದು ಗಂಟಿಲ್ಲ, ಎಲ್ಲ ಹೋಯ್ತು. ಅದು
ಫ್ರೆಂಡ್ಸ್ ಒಂದು 2 ಮಿನಿಟ್ಸು ಹಾಗೆ ಬಿಡಿ, ಯಾಕಂದರೆ ಮುದ್ದೆ ಹಸಿ ಹಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಅಷ್ಟೇ. ನೋಡಿ, ಕೈ ಹತ್ಕೊಳ್ಳೋಕ್ಕೆ ಈ ರೀತಿ ನೀರು ಇಟ್ಕೊಂಡಿದ್ದೀನಿ. ಈ ಕಡೆ ಮುದ್ದೆ ತಟ್ಕೊಳ್ಳೋಕ್ಕೆ ಕೈ ಬಟ್ಲು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀರನ್ನು ಈ ರೀತಿ ಸವರ್ಕೋಬೇಕು. ಈ ರೀತಿ ಹಿಂಗೆ ಸವರ್ಕೊಂಡು ಈ ಮುದ್ದೆಯನ್ನು ಇದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುದ್ದೆ ರೆಡಿ ಆಯಿತು. ರಾಗಿ ಮುದ್ದೆ ಗಂಟಿಲ್ಲದೆ ಯಾವ ರೀತಿ ಈಸಿಯಾಗಿ ಮುದ್ದೆಯನ್ನು ಮಾಡ್ಬೋದು ನೋಡಿ. ನೋಡಿ, 2 ಮುದ್ದೆನೂ ಆಯಿತು. ಈ ನೋಡಿ, ಪಾತ್ರೆ ಈ ರೀತಿ ಆಗಿದೆ, ತಳ ಏನು ಹತ್ಕೊಂಡಿಲ್ಲ ಫ್ರೆಂಡ್ಸ್. ಹಾಗೆಯೇ ನೋಡಿ, ಇದು ಲಾಸ್ಟ್ ಮುದ್ದೆ ಅಂತಾರೆ ಇದಕ್ಕೆ. ಲಾಸ್ಟು ಇದು ಪಾತ್ರೆಗೆ ಏನು ಹತ್ಕೊಂಡಿರುತ್ತೋ ಅದೆಲ್ಲ ನೀಟಾಗಿ ಕೆರೆದ್ಬಿಟ್ಟು ಮಾಡಿರುವಂತಹ ಮುದ್ದೆ ನೋಡಿ ಫ್ರೆಂಡ್ಸ್. ಇದು ನೀರೇನಿದೆ, ನಮ್ಮ ಊರ ಕಡೆ ಎಲ್ಲ ಇದನ್ನು ನೀರನ್ನು ಮನೆ ಮೇಲೆ ಹಂಚಿನ ಮೇಲೆ ಈ ರೀತಿ ಚಿಮಿಸ್ತಾರೆ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ನನಗೆ ಖಂಡಿತ ತಿಳಿಸಿ.